ಆ್ಯಕ್ಚುಲಿ ನಾವು ಅಂದ್ಕೊಂಡಿರೋ ಬೋಟು ಇವಾಗ ಬರ್ತೈತೆ ನೋಡಿ. ಹಾಯ್ ಬ್ರೋ, ಇವಾಗ ಕಯಾಕಿಂಗ್ ಆಯಿತು. ಈ ವಿಡಿಯೋಲಿ ನಾವು ಹೋಗ್ತಿದ್ದೀವಿ ಬೋಟಿಂಗ್. ನೋಡಿ ಇದೆ ನಮ್ಮ ಬೋಟು. ಟೀಕೆ ಟೀಕೆ ಬನ್ನಿ ಬನ್ನಿ, ಬರ್ರ 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 ಬೇಗ. ಬೋಟಿಂಗ್ ಸ್ಟಾರ್ಟ್ ಆಗುತ್ತೆ ಗುರು. ಇಲ್ಲಿಂದ ಡಗ 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 ಅಂತ ಕಯಾಕಿಂಗು ಫುಲ್ ಫೀಲಿಂಗ್ ನಿಂತ ಕರೆಕ್ಟಾಗಿ ಹೇಳ್ಬಿಡು. ಫುಲ್ ಫೀಲಿಂಗ್ ಏನಂದ್ರೆ ಗೊತ್ತಾ, ಹೋಗ್ತಾ ಹೋಗ್ತಾ ಮೀನ್ ನನ್ನ ಮಗನ್ ನನ್ನಕ್ಕೆ ಬಂದಿಲ್ಲ, ನಿನ್ನ ಹತ್ರ ಮಾತ್ರ ಬಂತು ಮೀನು. ಬಂದಿದ್ರೆ ಹಿಡ್ಕೊಂಡ್ ಬಿಡ್ತಾ ಇದ್ದೆ. ಲವಡಕ್ಕೆ ಬಂದು ನೀನು ಹಿಡ್ಕೊಂಡಿಲ್ಲ. ಅದು ಮೀನು ಮೀಟರ್ ಬೇಕು, ಮೀಟರ್ ಗುರು. ಅದು ಏನ್ ಗೊತ್ತಾ, ಮೀನು ಒಂದು ಬಂದಿದ್ರೆ ಇಕ್ಕೋಬಹುದು, 3-4 ಒಂದೇ ಸಲ ಬಂದ್ಬಿಟ್ಟೈತೆ. ನಾನು ಹೊಡಿಬೇಕಾ, ನನಗೂ ಏನೋ ಅದು ಆತ್ರಕ್ಕೆ ಏನು ಮಾಡೋಕ್ಕಾಗಿಲ್ಲ. ಬಿದ್ದು ಆಮೇಲೆ ಬಿದ್ದೋಯ್ತು. ಹಿಂಗ ಅಂದಿದ ತಕ್ಷಣ 3-4 ಮೀನು ಒಂದೇ ಸಲ ಬಿದ್ದೋಯ್ತು. ಫುಲ್ ಈ ಕಡೆ ಹೋಗಿದ್ವಿ, ಸಖತ್ತಾಗಿತ್ತು. ಆದ್ರೆ ಏನಂದ್ರೆ ಎಲ್ಲರೂ ಏನ್ ಮಾಡ್ಬೇಕಂದ್ರೆ, ಕಯಾಕಿಂಗ್ ಮಾಡ್ಬೇಕಂದ್ರೆ 4 ಆರ್ಮ್ಸ್ ಚೆನ್ನಾಗಿರ್ಬೇಕು, ಸ್ಟ್ರಾಂಗ್ ಇರ್ಬೇಕು. 4 ಆರ್ಮ್ಸ್ ಅದು ಸ್ಟ್ರಾಂಗ್ ಇದ್ರೆ ಎಷ್ಟೋ 3 ಕಿಲೋಮೀಟರ್ ಅಲ್ಲ 30 ಕಿಲೋಮೀಟರ್ ಆದ್ರೂ ಆಲ್ಮೋಸ್ಟ್ ಇವಾಗ ಎಷ್ಟು ಕಿಲೋಮೀಟರ್? 1-2 ಕಿಲೋಮೀಟರ್ ಹೋಗಿರ್ತೀವಿ ಆರಾಮಾಗಿ. ಚೆನ್ನಾಯ್ತಾ? ಇನ್ನ ಬೋಟ್ ಅಲ್ಲಿ ಸ್ಟಾರ್ಟ್ ಆಗ್ತೈತೆ ಮಚ. ನಿಂದು ಕಯಾಕಿಂಗ್ ಮೀನ್ ಹೆಂಗ್ ಬಂತು ಅಂತ ಹೇಳ್ತೀನಿ ನೋಡಿ. ಹೇಳಿ ಹೇಳ್ರಪ್ಪ. ಒಂದನ್ನೊಂದು ಕಿಸ್ ಮಾಡ್ಕೊತಾ ಇರ್ಬೇಕಾದ್ರೆ ನೀವು ಇದ್ರಲ್ಲಿ ಹಿಂಗಂದ್ರೆ ಒಂದೇ ಸರಿ ಡಿಸ್ಟರ್ಬ್ ಮಾಡ್ಬಿಟ್ಟಿದ್ದೀನಾ? ಡಿಸ್ಟರ್ಬ್ ಮಾಡಿದಕ್ಕೆ ಒಂದೇ ಸರಿ ಬಂದೈತಲ್ಲ, ಬಂದಾಗ ಹೆಂಗ್ ಹಿಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಡಿಸ್ಟರ್ಬ್ ಮಾಡಬಾರ್ದು. ಸರಿ, ನೀನ್ ಕಯಾಕಿಂಗ್ ಎಕ್ಸ್ಪೀರಿಯನ್ಸ್ ಹೇಳು. ಚೆನ್ನಾಗಿದೆ, ಸೂಪರ್ ಆಗಿದೆ. ನಿಂದೇಳ ಇವಾಗ. ಸೊ ನಂದು ಏನಿರಲಿಲ್ಲ, ಎಲ್ಲ ಇವರೇ ನಮಗೆ ಮಾಡ್ಕೊಟ್ಟಿದ್ದು. ಕಯಾಕಿಂಗು ನನ್ನಂತವನ್ಗೆಲ್ಲ ಕಯಾಕಿಂಗು ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಐ ಆಮ್ ವೀಕ್. ಏನಂತೀರಾ ಅಷ್ಟೇ. ನೀನು ಅನ್ಕೊಂತೀಯ ಅಷ್ಟೇ, ನಮಗೆ ನಾವು ವೀಕ್ ಅಂತ ಅನ್ಕೋಬಾರ್ದು. ಯಾವ ಇವೆಲ್ಲ ಎಲ್ಲ ಕಡೆನೂ ಬಸ್ ಸ್ಟಾಪು, ರೈಲ್ವೆ ಸ್ಟೇಷನು, ಏರ್ಪೋರ್ಟ್ ಇರುತ್ತೆ. ಈ ಕಡೆ ಬಂದರೆ ನೋಡಿ, ಇಲ್ಲಿ ಬೋಟ್ ಸ್ಟಾಪ್. ಎಲ್ಲಿ ಅಲ್ಲಿ ಮನೆಗೆ ಒಂದೊಂದು ಬೋಟಿಂಗ್ ಐತೆ ನೋಡಿ, ಅಲ್ಲೊಂದು ಸ್ಟಾಪು ನೋಡಿ. ಎಲ್ಲಾದರೂ ನೋಡಿ ಬೋಟಿಂಗ್ ಇರುತ್ತೆ. ಒಂದೊಂದು ಮನೆಗೆ ಒಂದೊಂದು ಇಟ್ಕೊಂಡಿರ್ತಾರೆ ನೋಡಿ. ಎಷ್ಟು ದೂರ ಹೋಗ್ತೀವಿ ಗೊತ್ತಿಲ್ಲ, ನಾ ನೋಡಬೇಕು. ಹೇಳಿದ್ದಾರೆ ಒಳಗಡೆವರೆಗೂ, ಬಟ್ ಪರವಾಗಿಲ್ಲ. ನಾವು ದುಡ್ಡು ಕೊಟ್ಟಿರೋದಕ್ಕೆ ಕಯಾಕಿಂಗು ಅದೆಲ್ಲ ಚೆನ್ನಾಗಿತ್ತು. ಅಲ್ಲ ಆ ತೆಂಗಿನ ಕಿತ್ಕೋಬೇಕಂತ ಇವನು. ಅವ್ರೇನೋ ಬೈದ್ರು. ಇನಿ ಐಲ್ಯಾಂಡ್ ನೋಡಿ ಕಾಣಿಸ್ತಾ ಇದೆ ಇಲ್ಲಿ. ಇಲ್ಲೇನೈತೆ ಕಯಾಕಿಂಗ್? ಇಲ್ಲಿ ನೋಡ, ಬರ್ತಾವ್ರಷ್ಟೇ, ಬರ್ತಾವ್ರ ಅವರು. ಬಟ್ ಇಲ್ಲಿಗಿನ್ನ ಅಲ್ಲಿ ಚೆನ್ನಾಗಿತ್ತು. ಇಲ್ಲಿ ನಾರ್ಮಲ್ ನೀರಷ್ಟೇ. ನಾವು ಹೋಗಿದ್ದು ಕಯಾಕಿಂಗು ಸೂಪರ್ ಆಗಿತ್ತು. ಫೋಟೋ ಶೂಟ್ಸ್ಗೆ ಎಲ್ಲ ಸಖತ್ತಾಗಿತ್ತು. ಇಲ್ಲಿ ನೋಡಿ, ಅಲ್ಲಿಂದ ಅಲ್ಲಿ ಬಂದಿರ್ತಾರೆ ಮೇ ಬಿ. ಅಲ್ಲಿ ಆ ಕಡೆನೂ ಹೋಗ್ತೀವಿ ನೋಡಿ. ಅಂದರೆ ಈ ರೌಂಡ್ ನೋಡಿದ್ದೀವೇನೋ ಅಷ್ಟೇ ಬೋಟಿಂಗ್ ಅಂದರೆ. ಗುರು ಇಲ್ಲಿ ನೋಡಿ, ಕಯಾಕಿಂಗ್ ಅಂದರೆ ಈ ಕಡೆ ಬರ್ಬೋದು. ಹಂಗಾರೆ ಅವರು ಅಲ್ಲಿಂದ ಈ ಕಡೆ ಬರ್ಬೋದು ನೋಡಿ. ಇಲ್ಲಿ ಬರ್ಬೋದೇನೋ ಮೇ ಬಿ. ಒಂದೊಂದು ಥರ ಇದೆ ಗುರು, ಒಬ್ಬೊಬ್ರು ಒಂದೊಂದು ಥರ ನೋಡಿ. ಆ ಕಡೆ ಹೋಗಿಲ್ಲ ಅವರು, ಈ ಕಡೆ ಹೋಗ್ತವ್ರು ಸರಿ ಅನ್ಕೊಂಡ್ರೆ. ಇಲ್ಲಿ ನೋಡೋರು ಚೆನ್ನಾಗಿತ್ತು ಇದು. ಏನು ಮೀನೇನಾದ್ರು ಸಾಕ್ತಾ ಇದ್ದಾರೆ ಮಚ್ಚ ಮೇ ಬಿ ಅಲ್ಲ ಅಲ್ವಾ? ಮತ್ತೇನು ಕಯಾಕಿಂಗ್ ಅನ್ಸುತ್ತೆ ಇದು. ಡಿಫ್ರೆಂಟಾಗಿ ಮಾಡಿಕೊಂಡವ್ರೆ. ಅಂದರೆ ಇಲ್ಲಿ ಬ್ಯಾಚು ಆನ್ಲೈನಲ್ಲಿ ನೀವು ಯಾವ ಥರ ಆದರೂ ತಗೋಬೋದು. ಪ್ಯಾಕೇಜು ತಗೋಬೋದು, ಇಲ್ಲ ಈ ಥರ ಸಪ್ರೇಟಾಗಿ ಹೋಗ್ಬೋದು. ನಮ್ಮದಂತೂ ನಾವೇ ಗ್ರೂಪೇ ಸಪ್ರೇಟಾಗಿ ಹೋಗಿದ್ದು. ಒಬ್ಬೊಬ್ಬರಿಗೆ ನಾವು ಮಾತಾಡಿಕೊಂಡು 800 ರೂಪಾಯಿ ಮಾತಾಡ್ಕೊಂಡು ಹೋಗಿರೋದು. ಕಯಾಕಿಂಗು ವಿತ್ ಬೋಟಿಂಗು ಪರವಾಗಿಲ್ಲ. ಅಂದರೆ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಟ್ರು. ನಾವು ಎಲ್ಲಿ ಬರ್ತದೆ ಕಟ್ಸ್ಕೊಟ್ಟು ಹೇಳಪ್ಪ. ಬಾಲಕೃಷ್ಣ ಇಲ್ಲಲ್ಲ, ಜೈ ಬಾಲ.
ಗೋಲ್ಡನ್ ಐಲ್ಯಾಂಡ್ ನೋಡಿ, ಇದು ಗೋಲ್ಡನ್ ಐಲ್ಯಾಂಡ್. ಎಲ್ಲ ಗೋಲ್ಡೇ ಕಾಣಿಸ್ತಾ ಇದೆ ನೋಡಿ, ಎಲ್ಲ ಕಲರ್ ನೋಡಿ, ನೀರ್ ಕಲರ್ ಎಲ್ಲ ಗೋಲ್ಡ್ ಗೋಲ್ಡ್ ಐತೆ. ನನ್ ಮೇಲೆ ಆಣೆ ಇಟ್ಟು बोलोಣ. ಶಿವ ಪಾರ್ವತಿ ವಿಷ್ಣು विष्णु का आइडल है क्या? सिंबल आएगा. सिंबल गरुड़ा हमारे देವರು ಕನ್ನಡ ಕನ್ನಡ ಎಲ್ಲ ಕನ್ನಡ ಇದು भैया मैंगो है. ये क्या है? आएगा कोई बात नहीं, तुम रिटर्न नहीं आएगा. आएगा कोई बात नहीं. ನೀನ್ ಮತ್ತೆ ವಾಪಸ್ ಬರಲ್ಲ ಅಂತವ್ರೆ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. रिटर्न नहीं आएगा. मर जाएगा. ಇಲ್ಲಿ ನೋಡಿ ಗುಹೆ, ಚಿಕ್ಕದು ಗುಹೆ ಮಾಡಿಕೊಟ್ಟವ್ರು ನಮಗೆ. ಕುಶಲ ನನಗೆ. ಹಾಂ, ಇಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಗುರು. ಇವಾಗ ಇಲ್ಲಿ ಒಳಗಡೆ ನಾವೇನು ಅನ್ಕೊಬೋದು, ಬೋಟಿಂಗ್ ಅಂದರೆ ನಾರ್ಮಲ್ ಬೋಟಿಂಗ್ ಇರುತ್ತೆ ಅಂತ. ಇವ್ರು ನೋಡಿದ್ರೆ ನಮ್ಗೆ ಅದೇ ಕರ್ಕೊಂಡು ಹೋಗ್ತಾರೆ ಗುರು. ನೋಡಿ ಅದೇನದು ಸಡನ್ನಾಗಿ ನೋಡ್ರೆ ಮಲ್ಕೊಂಡು ಅವ್ರು ಆ ಕಡೆ ನಡಿ, ಮತ್ತೆ ಬರೋಣ. ಅದೇನದು ಸೇಮ್ ಹಿಂಗಿದಾರೆ ನೋಡಿ. ಅದು ನೋಡಿದ ತಕ್ಷಣ ಭಯ ಆಯ್ತು ಗುರು. ಹಿಂಗೆ ಹೋಗೋಣ ನಡಿ, ಎಲ್ಲಿ ಹೋಗಿ ಕರ್ಕೊಂಡು ಹೋಗ್ತಾರೆ ಅಣ್ಣ. ನಡ್ಕೊಂಡು ಹೋಗ್ಬೇಕು ಬಿಸಿಲಲ್ಲಿ. ಎಲ್ಲೆಲ್ಲ ಹೋಗ್ತಾ ಇದ್ದೀವಿ ಕಾಡೊಳಗಡೆ ಗುರು. ನೋಡಿ ಹಿಂಗೈತಿ ನೋಡಿ, ಭಯ ಎಲ್ಲಿಗೋ ಕರ್ಕೊಂಡು ಹೋಗ್ತಾರೆ ಗುರು ನಮ್ಮನ್ನು. ಈ ಕಡೆ ಬರ್ತಾರಾ ಬೋಟಿಂಗ್? ಏನೋ ಗೊತ್ತಿಲ್ಲ. ಮೇ ಬಿ ಬೋಟೇ ಇಲ್ಲಿಗೆ ಬಂದಿರುತ್ತೇನೋ, ಡೌಟ್ ಅನಿಸುತ್ತೆ. ಜಾರೆ ಬಂಡಿ ಎಲ್ಲ ಐತೆ. ಜಾರೆ ಬಂಡಿ ಯಾವುದೋ ಕಾಲದ ಗುರು ಇದು. ಬೋಟ್ ಇಲ್ಲಿ ಬಂದೈತಾ ಗುರು? ಏನೋ ಅನಿಸುತ್ತೆ ಹಿಂಗೆ. ಭಯ ಬೋಟ್ ಇದ್ದಾರಾ ಈಗ? ಹಾಂ, ಓಕೆ ಓಕೆ. ಬೋಟ್ ಇಲ್ಲಿ ಬರ್ತೀನಿ. ಯಾಕೋ ಏನಾಯ್ತಾ? ಆ ಕಡೆಯಿಂದ ಹೇಳ್ತಾ ಇದ್ನಲ್ಲ, ಹಂಗೆ ಆಯಿತು. ಆ ಕಡೆಯಿಂದ ಈ ಕಡೆ ಬರ್ತಾ ಇದ್ದಾರೆ, ಬೋಟ್ ಬರ್ತೈತೆ ಈ ಕಡೆಗೆ, ಮತ್ತೆ ಈ ಕಡೆಯಿಂದ ಹೋಗೋದು ನೋಡಿ. ಇಲ್ಲಿ ಫೋಟೋ ಶೂಟ್ ಕೂಡ ಮಾಡ್ಕೋಬೋದು, ಮಸ್ತಾಗೈತೆ ಇಲ್ಲಿ ನೋಡಿ. ನೀರು ಇಲ್ಲಿಗೆ ಬರುತ್ತೆ, ಸ್ಟಾಪ್ ಆಗುತ್ತೆ. ನೋಡಿ ಹತ್ಕೊಂಡು ಫೋಟೋ ಶೂಟ್ ಎಲ್ಲ ಕರ್ಕೊಂಡು ಹೋಗ್ತಾರೆ. ಏನಾಯ್ತು? ಫೋಟೋ ಶೂಟ್ಗೆ ಹೇಳ್ತಾ ಇರೋದು ಹಂಗೆ ನೋಡು ಅಂತ. ಫೋನೆಲ್ಲ ಐತೆ. ಹಾಂ, ಇದು ತಿಂದ್ರೆ ಪರ್ಮನೆಂಟ್ ಮಲ್ಕೊಂಡ್ಬಿಡ್ತಾರೆ. कोकोनट से हाँ, वो काय ಫುಲ್ ಫ್ಲಾಟ್ ವಾಮಿಟ್ ಮಾಡ್ಕೊಂಡು ಸತ್ತೋಗ್ತಾರೆ ಅಂತ ಹೇಳ್ತವ್ರೆ ಅಷ್ಟೇ. ಹಾಂ, ನಾನು ಫೋಟೋಸು ಮತ್ತೆ ಅಲ್ಲೇ ಹೋಗ್ಬೇಕಂತ ನೋಡಿ. ಇಲ್ಲಿ ಫೋಟೋ ಶೂಟ್ಗೆ ಐತೆ, ಚೆನ್ನಾಗೈತೆ. ಮತ್ತೆ ಹಂಗೆ ಹೋಗ್ಬೇಕಂತ ಅಲ್ಲಿ ನೋಡ್ಕೊಂಡು ನೋಡಿ ಹುಷಾರಾಗಿ. ಮತ್ತೆ ಬ್ಯಾಕ್ ಟು ಕಾರ್ ಹತ್ರ. అది పోతే ఫోన్ పోతే ಅಯ್ಯಪ್ಪ. ನಡಿ ಮತ್ತೆ ಹೋಗೋದ ನಾವು ರಿಟರ್ನ್. ಹಿಂಗೆ ಹೋಗ್ತೀವಿ. ಹತ್ಕೊಳ್ಳಲ್ಲೇ. ಫುಲ್ ಬಿಸಿಲು. ನೀರು ಪೋಸ್ಕೋಯೋ ಎರಡು ಹುಡುಕೋ. ఇప్సరి చల్లగా చేసుకోవాలి, చల్లగా చేసుకోవాలి. దీన్ని ಇವರು ಯಾ ಕಡೆ ಇಲ್ಲಿ ಹೋಗ್ತಾರಲ್ಲ, ಹಿಂಗೆ ಈ ಕಡೆ ಮತ್ತೆ ಹಂಗೆ ಹೋಗ್ತಾರ ಏನೋ ಗೊತ್ತಿಲ್ಲ. ದೇವರಾಣೆ 800 ರೂಪಾಯಿ ನಿಜ ಬರುತ್ತೆ, ಆರಾಮಾಗಿ ಬರ್ಬೋದು. ಬ್ಯಾಕ್ ಆಫ್. ಮಜಾ. ಮಿಸ್ ಯು 2, Miss you 3.
ಇದಾನೆ ಗಣಿ ಮಿಸ್ ಆಗ್ತಾ ಇರ್ತಾನೆ ಗಣಿನ ಗೋವಾ ಗಣಿ ನೀರು ನೋಡ್ತಿದ್ರೆ ಅವನೇ ಮಿಸ್ ಆಗ್ತಾವ. ಮಚ್ಚ ಬರ್ಬೇಕಿತ್ತೋ ಬಂದಿಲ್ಲ ನನ್ನ ಮಗನೇ. 5 ಜನ ಪ್ಲಾನ್ ಮಾಡಿ ಒಬ್ಬನು ಮಿಸ್ ಆಗ್ದ, ಅವನೇ ಗಣೇಶ್. ಅವನು ಬರಬೇಕಿತ್ತು, ಲಾಸ್ಟ್ ಮೂಮೆಂಟಲ್ಲಿ ಕೈ ಎತ್ಬಿಟ್ಟ. ಅಂದರೆ ಟ್ರಿಪ್ ಅಂದಮೇಲೆ ಯಾರೊಬ್ರು ಕೈ ಎತ್ತಬೇಕಲ್ಲ, ಯಾಕಂದರೆ ಚೆನ್ನಾಗಿರಲ್ಲ ಟ್ರಿಪ್, ಮಜಾ ಇರಲ್ಲ. ಇದು ನೋಡಿ ಹೆಂಗೈತೆ ಬಸ್ಸು. ಓ ಕಿಟಕಿನೂ ಇಲ್ಲ, ಅದು ನೋಡಿ ಹೆಂಗೈತೆ ನೋಡಿ. ಆ ಬ್ರಿಡ್ಜ್ ಮೇಲೆ ಬಸ್ಸು ಕಾರು ಹೆಂಗೈತೆ ನೋಡಿ, ಕಲರಾಗಿ. ಸೈಕ್ ಇವು ಯಾವುದೋ ಹೋಟೆಲೆಲ್ಲ ಇದ್ದಂಗೆ ಐತೆ ಗುರು ಇಲ್ಲಿ. ಹೋಟೆಲ್ ಐತೆ. ಅವ್ರು ಕೇಳೋ ಏನದು ಹೋಟ್ಲ ಏನು ಅಂತ. ಕಯಾಕಿಂಗ್ ಅದು ಪ್ಯಾಕೇಜಲ್ಲಿ ಬಂದಿರ್ತಾರಲ್ಲ ಅವ್ರಿಗಲ್ಲಿ ಫುಡ್ಡು ನೋಡಿ. ಇಲ್ಲೂ ಕಯಾಕಿಂಗ್, ಇಲ್ಲಿಂದ ಹಿಂಗೆ ಹೋಗ್ತಾರೆ ಕಯಾಕಿಂಗ್. ಅದೇ ಮಾಡ್ತಾ ಇರ್ಬೋದು, ನನಗೂ ಅದೇ ಅನಿಸ್ತೈತೆ ನೋಡಿ. ಬ್ರಿಡ್ಜು ಈ ಥರ ಬ್ರಿಡ್ಜ್ ಎಲ್ಲ ಇಲ್ಲಿ ಕೊಡಿ. ಕಯಾಕಿಂಗು ಎಷ್ಟು ಜನ, ಬನಾನಾ ಕಯಾಕಿಂಗು ಅದು ಇದು. ಹಾಂ ಕೇರಳ ಬೋಟ್ ಅಂತೀಯೋ ಹಂಗಿರ್ತದೆ. ಕೇರಳ ಬೋಟ್ ನೋಡಿ. ಇಲ್ಲ ಐತೆ ನೋಡಿ, ಬನಾನಾ ರೈಡು, ಕಯಾಕಿಂಗು, ಅದು ಇದು ಎಲ್ಲ ಐತೆ. ಈಗ ಬೇಕಾದ್ರೆ ನಾವು ಅಲ್ಲಿ ಟ್ರೈನ್ ಬೇರೆ ಹೋಗ್ತೈತೆ ಗುರು. ಏನೋ ಒಂದೊಂದಕ್ಕೆ ನಮ್ಮ ಕಂಟೆಂಟ್ ಹಂಗೆ ಸಿಗುತ್ತೆ ನೋಡಿ. ಟ್ರೈನ್ ಹೋಗ್ತೈತೆ, ರೆಡ್ ಕಲರ್ ಟ್ರೈನ್ ನೋಡಿ. ಇಲ್ಲಿ ಬೋಟು ಮತ್ತೆ ರಿವರ್ಸ್. ಇವಾಗ ಗಾಡಿ ಜೆಟ್ ಅದು. ಅದರಲ್ಲಿ ಗೋವಾಲ್ ಹೋಗಿದ್ದೆ ನಾನು. ಬೋಟ ರೆಡಿ ಮಾಡ್ತಾವ್ರೆ, ಏನೋ ಆಗೈತೆ ಅಲ್ಲಿ ರೆಡಿ ಮಾಡ್ತಾವ್ರೆ. ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಪೇಂಟಿಂಗಾ? ಓ ಪೇಂಟಿಂಗ್ ವರ್ಕ್ ನಡೀತಾ ಇದೆ. ಪೇಂಟಿಂಗ್ ವರ್ಕ್ ಕೈ ಎಲ್ಲ 1 ಅವರ್ ನಿಜ. ಅವ್ರು ಹೇಳಿದ್ದೆ ಒಂದು, ಇಲ್ಲಿ ಆಗ್ತಾ ಇರೋದೇ ಒಂದು ಸೀರಿಯಸ್ ಆಗಿ. ನಾವೇನೋ ಸ್ಕ್ಯಾಮ್ ಆಗ್ತೀವಿ ಅಂದ್ಕೊಂಡಿದ್ವಿ ಗೋವಾ ಥರ, ಬಟ್ ಇಲ್ಲಿ ಬಂದಮೇಲೆ ನಾವೇ ಸ್ಕ್ಯಾಮ್ ಆಗಿದ್ದೀವಿ ವೇಸ್ಟ್ ಆಗಿ ನಿಜ. ಇಲ್ಲ ವರ್ತ್ 100% ಮಚ್ಚ. ಯಾರು ಕೊಡ್ತಾರೆ ಇವರು 800 ರೂಪಾಯಿಗೆ ನಿನಗೆ ಫುಲ್ಲು 1.5 ಅವರ್ ಬೋಟಿಂಗ್ ನಡೀತೈತೆ. ಆಲ್ರೆಡಿ 1 ಅವರ್ ಆಯ್ತು ನಾವು ಬಂದು. ಮತ್ತು ಕಯಾಕಿಂಗ್ ಅಂತೂ 1.5 ಅವರ್ ನಡೀತು. ನಾವು ಇನ್ನೂ ಇರ್ಬೋದಾಗಿತ್ತು, ಬೋಟಿಂಗ್ ಬರಬೇಕು ಅಂತ ಹೇಳ್ಬಿಟ್ಟು ನಾವೇ ಬಂದುಬಿಟ್ವಿ ಬೇಡ ಅಂತ ಹೇಳ್ಬಿಟ್ಟು. ಇಲ್ಲ ನೀವು 1 ಅವರ್ ಬೇಕಾದ್ರೆ ಇರಿ ಅಂತಲೂ ಹೇಳಿದ್ರು, ಅದು ಚೆನ್ನಾಗಾಯಿತು. ಇವಾಗ ಬೋಟಿಂಗ್ ಅಷ್ಟೇ, ನಾವು ಜಸ್ಟ್ ಸುಮ್ಮನೆ ಹಂಗೆ ಹಂಗೆ ಕರ್ಕೊಂಬಂದ್ಬಿಡ್ತಾರೆ ಅಂದ್ಕೊಂಡಿದ್ದು. ಇಲ್ಲಿ ಬಂದಮೇಲೆ ಅಲ್ಲೊಂದು ಐಲ್ಯಾಂಡ್ ತೋರಿಸಿದ್ರು ನೋಡಿ. ಮತ್ತೆ ಬೋಟಿಂಗಲ್ಲಿ ನಿಧಾನಕ್ಕೆ ಸೈಡಲ್ಲೇ ಹೋಗ್ತಾರೆ, ಒಂಥರ ಮಜಾ ಐತೆ ನೋಡ್ಕೊಂಡು ಹೋಗೋಕ್ಕೆ, ಸಕ್ಕತ್ತಾಗೈತೆ. ಇಲ್ಲಿ ಮರ ನೋಡಿ ಹೆಂಗೈತೆ ನೋಡಿ, ಹೆಂಗೈತೆ ಮಚ್ಚ. ಎರಡೇ ತೆಂಗಿನ ಮರ ಐತೆ ನೋಡಲ್ಲಿ. ಇವಾಗ ಟ್ರಿಪ್ ಬಂದಿಲ್ವಲ್ಲ, ಅದಕ್ಕೆ ಮುರಿದೋಗವ ನಾನು ಅಲ್ವಾ. ನೋಡಿ ಫಿಶ್ ಇಳಿತಾವ್ರಿ. ಇಲ್ಲಿ ಫಿಶು ಸಾಕ್ತಾರಂತೆ ಗೌರ್ಮೆಂಟಿಂದ ಸಾಕೋದು ನೋಡಿ. ಹಾಂ ಫಿಶರೀಸ್ ಫಾರ್ಮ್ ಅಂತ ಇದು. ಮೊಸಳೆ ನೋಡಪ್ಪ, ಅಲ್ಲಪ್ಪ ಅದು ಕಟ್ಟಿಗೆ. ಅಲ್ಲಿ ಅದು ಕಟ್ಟಿಗೆ ಅದೇ. ನನ್ನ ಮಗ ನೋಡ್ರಿ, ಒಂದೆಲ್ಲ ಎಷ್ಟು ಪಡ ತಗೊಂತವ್ರು. ಕುಶಾಲ್ ಫೋಟೋ ತೆಗಿಯೋದು, ಪುರುಷೋತ್ತಮ ಶೋ ಕೊಡೋದು. ನನ್ನ ಮಗನ ಅದಕ್ಕೆ ಓಕೆ ರೈಟ್ ಲೆಫ್ಟ್ ಅಂತ ಹೇಳೋದು. ಅಲ್ಲಿ ನೋಡಪ್ಪ, ಅಲ್ಲೇನು ನೋಡ್ತಾನೆ, ಹಸುನ್ ನೋಡ್ತಾವನೆ, ಅಲ್ಲಿರೋ ಹಸುನ. ಇವಾಗ ಆಲ್ಮೋಸ್ಟ್ ರಿಟರ್ನ್ ಹೋಗ್ತಿದ್ದೀವಿ. 1.5 ಅವರ್ ಆಯ್ತು ಗುರು ನಾವು ಬಂದು. ಸೀರಿಯಸ್ ಆಗಿ ಬೋಟ್ ರೈಡ್ ಅಂದರೆ ಸುಮ್ಮನೆ ಏನೋ ಕರ್ಕೊಂಬಂದ್ಬಿಡ್ತಾರೆ ಅಂತಲ್ಲ, ಇವ್ರು ಮಾತ್ರ ನಿಜ ಪ್ಲೇಸಸ್ಸು ತೋರಿಸಿದ್ರು. ಒಂದು ಐಲ್ಯಾಂಡ್ ಕರ್ಕೊಂಡೋಗಿದ್ರು, ಅದ್ಯಾವುದು ಗೋಲ್ಡನ್ ಐಲ್ಯಾಂಡ್ ಅಂತೆ. ಅಲ್ಲಿ ಫೋಟೋ ಶೂಟ್ಸು. ಅವ್ರ ಅಣ್ಣ ಅಂತೂ ಮಾತ್ರ ಫೋಟೋ ಶೂಟ್ಗಂತೂ ಮಸ್ತ್ ಹೆಲ್ಪ್ ಮಾಡ್ತಾರೆ. ಅವರೇ ಒಳ್ಳೆ ಲೊಕೇಶನ್ ನೋಡ್ಬಿಟ್ಟು ಇವರು ಫೋಟೋ ಇಳ್ಕೊ ಅಂತ ಅವರೇ ಹೇಳ್ತಾರೆ. ನಮ್ಗೆ ಬೇಡ ಅಂದ್ರು ನಿಜ ವರ್ಕ್ ಆರಾಮಾಗಿ ಬರ್ಬೋದು. ಬಟ್ ಇಲ್ಲೂ ಅಷ್ಟೇ ಸ್ಕ್ಯಾಮ್ಗಳು ಇರ್ಬೋದೇ, ನನಗೆ ಗೊತ್ತಿಲ್ಲ. ಚೆನ್ನಾಗಿತ್ತು ನಮಗೆ, ಸ್ಯಾಟಿಸ್ಫ್ಯಾಕ್ಷನ್, ಪಕ್ಕ ಸ್ಯಾಟಿಸ್ಫ್ಯಾಕ್ಷನ್. ಇವ್ರನ್ನ ಕೇಳಿ ನಿಂಗೆ ಹೇಳಪ್ಪ, ಹೆಂಗಿತ್ತು ಬೋಟಿಂಗು? ಇಲ್ಲಿ ಬೋಟಿಂಗಲ್ಲಿ ನಾನು ಬೋಟಿಂಗು ಮತ್ತು ಕಯಾಕಿಂಗು ಬಂದ್ಬಿಟ್ಟು ಇವತ್ತೇ ನಾನು ಟ್ರೈ ಮಾಡಿರೋದು. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಬೋಟಲ್ಲಿ ಬಂದಿರೋದು, ನೀರಲ್ಲಿ ಹೋಗಿರೋದು ಫಸ್ಟ್ ಟೈಮೇ. ನಮ್ಮ ಮನೇಲಿ ಬೇಡ ಅಂದ್ರೂ ಬಂದು ಇದೆಲ್ಲ ನೋಡ್ತಾ ಇದ್ದೀನಿ ಅಂತಂದರೆ ಸೂಪರಾಗಿ ಅನಿಸ್ತೈತೆ. ನನಗೆ ಚೆನ್ನಾಗಿ ಅನಿಸ್ತೈತೆ. ಸೂಪರ್ ಚೆನ್ನಾಗಿದೆ, ಸೂಪರ್ ಮಸ್ತಾಗೈತಪ್ಪ. ಅಷ್ಟೇ ಅಷ್ಟೇ ಏನಿಲ್ಲ ಗುರು. ಅಲ್ಲೊಂದು ಅವ್ರಿಗೆ ಬಂದಾಗಿಂದ ಅದನ್ನೇ ಹೇಳ್ತಾವೆ, ಇವ್ರು ಬಿಡಲ್ಲ. ಕೇರಳ ಅಂತಂದ್ರೆ ಎಲ್ಲರಿಗೂ ನೆನಪಾಗೋದೇ ಫಸ್ಟ್ ಕೇರಳದ ತೆಂಗಿನ ಮರಗಳು.
ನನಗೂ ಚೆನ್ನಾಗಿದೆ ಬೋಟ್ ರೈಡು. ಬೋಟ್ ರೈಡು ಚೆನ್ನಾಗೇ ಇದೆ, ಬಟ್ ಹೊಟ್ಟೆ ಹಸಿತಾ ಇದೆ. ಚಪ್ಪಲಿ ಅಲ್ಲಿ ಹೋಗ್ಬಿಟ್ಟು ಅಲ್ಲ ಬೆಳಗ್ಗೆ ಟಿಫನ್ ಮಾಡೋ ಅಂತ ಹೇಳಿದ್ರೆ ನೋಡಿ ನನಗೆ ಬೇಡ ಅಂತ ಅವನು ಏನಾದರೂ ಹೊಟ್ಟೆ ಹಸು ಅಂತ ಕೇಳಬೇಕು. ಆಮೇಲೆ ಕೇಳಬಾರ್ದು ಅವನು ಇವತ್ತೆಲ್ಲ ಹೊಟ್ಟೆ ಹಸು ಅಂತಲೇ ಕೇಳಬಾರ್ದು. ಯಾಕೆ ಹೇಳಿ ಬರೀ ಟಿಫನ್ ಮಾಡೋ ಅಂತ ಹೇಳಿದ್ದೀನಿ. ಯಾಕಂದ್ರೆ ಹೋಗೋದೇ ಕೈಯಕ್ಕೆ ಹಿಂಗೆ ನಮ್ಗೆ ಶಕ್ತಿ ಬೇಕು. ನಮ್ಗೆ ಬೇಡ ಅಂತ ಬಿಸ್ಕೆಟ್ ತಿನ್ಕೋಬೋದು. ತಪ್ಪೇ ಯಾರ್ದು ನಮ್ದು ಅವ್ರದ್ದು ಯಾರ್ದೋ ತಪ್ಪು ನಿಂದೆ ತಾನೆ. ನಂದೇ ತಪ್ಪು ಬಿಡಪ್ಪ. ಅದಕ್ಕೆ ಇವಾಗ ಅಲ್ಲೆಲ್ಲ ಹೋಗಿ ಟೆಂಟ್ ಹಾಕ್ಕೊಂಡು ಮ್ಯಾಗಿ ಮಾಡೋಣ. Okay. ಏನಿಲ್ಲ ನಮಗೆ ಇವಾಗ. ಸರಿ, ಅಲ್ಲಿ ಮ್ಯಾಗಿ ಮಾಡ್ಬೇಕಾದ್ರೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Gana, gana, gana. Gana, gana, gana.